ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತು ಬೆಂಗಳೂರು ಬುಲ್ಸ್ ತಂಡ ಗೆಲ್ಲ ಪಂದ್ಯ ಟೈ ಮಾಡ್ಕೊತು ಪಟ್ಟ ಪರಿಸರದ ಅಂದರೆ ತಪ್ಪಾಗಲ್ಲ ಅಂತ ಹೇಳಬೇಕು ಗುರು. 29 ಫುಲ್ ಟೈಮ್ ಸ್ಕೋರ್ ಅಂತ ಹೇಳಬೇಕು. ಬುಲ್ಸ್ ತಂಡಕ್ಕೆ ಒಂದು ರೀತಿಲಿ ಮೋಸ ಆಗಿದೆ ಅಂತಲೂ ಕೂಡ ಅಂತ ಅನಿಸುತ್ತೆ ಅಂತ ಹೇಳಬೇಕು. ಯಾಕಂದರೆ ಬುಲ್ಸ್ ತಂಡದ ಅಗೇನ್ಸ್ಟ್ಗಳೇ ರಿವ್ಯೂ ಹೋಯ್ತು ಅಂತ ಹೇಳಬೇಕು. ಎರಡು ರಿವ್ಯೂ ಕೂಡ ಪಟ್ನಾ ಪೈರೇಟ್ಸ್ ಪರವಾಗಿ ಹೋಯ್ತು ಅಂತ ಹೇಳಬೇಕು. ಒಂದು ಟಚ್ ಪಾಯಿಂಟ್ ಮತ್ತು ಒಂದು ಬೋನಸ್ ಪಾಯಿಂಟ್ ಬೆಂಗಳೂರು ಬುಲ್ಸ್ ಅಗೇನ್ಸ್ಟೇ ಹೋಯ್ತು ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ಗೆ ಏನೂ ಆಗಿದೆ ಅಂತ ಹೇಳಬೇಕು, ಆದರೂ ಕೂಡ ಟೈ ಆಯಿತು ಅಂತ ಹೇಳಬೇಕು ಪಂದ್ಯ ಅಂತ ಹೇಳ್ತೀನಿ. ಯಾರ್ಯಾರು ಎಷ್ಟು ಸ್ಕೋರ್ ತಗೊಂಡ್ರೆ ಇವತ್ತೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇವತ್ತು ಬಸ್ಗೆಲ್ಲ ಬಂದಿಲ್ಲ ಅಂತ ಕಾಣಿಸೋ ಕಮೆಂಟ್ ಮಾಡಿ ಗುರು. ಎಷ್ಟೆಷ್ಟಪ್ಪ ರೈಟ್ ಪಾಯಿಂಟ್ ತಗೊಂಡಿದ್ರು ಅನ್ನೋದಾಯ್ತು ಅಂದರೆ ಗುರು, ನಮ್ಮ ಪಟ್ನಾ ಪೈರೇಟ್ಸ್ 19 ರೈಟ್ ಪಾಯಿಂಟ್ ಅಂತ ನಮ್ಮ ಬೆಂಗಳೂರು ಬಸ್ಸರು 17 ರೈಟ್ ಪಾಯಿಂಟ್ ಅಂತ ಹೇಳಬೇಕು. ಒಂದು ಸೂಪರ್ ರೈಟ್ ನಾವು ಮಾಡಿದ್ದು ಅಂತ ಹೇಳಬೇಕು. ಮತ್ತು 9 ಟ್ಯಾಕಲ್ ಪಾಯಿಂಟ್ ನಮ್ಮ ಪರವಾಗಿತ್ತು, 8 ಟ್ಯಾಕಲ್ ಪಾಯಿಂಟು ಪಟ್ನಾ ಪೈರೇಟ್ಸ್ ಪರವಾಗಿತ್ತು ಅಂತ ಹೇಳಬೇಕು. 8 ಟ್ಯಾಕಲ್ ಪಾಯಿಂಟ್ ಕೂಡ ಅಂಕಿತ್ ಅವರು ಮಾಡಿದ್ದು ಅಂತ ಹೇಳಬೇಕು. ಮತ್ತು 14 ರೈಟ್ ಪಾಯಿಂಟ್ ಸಂದೀಪ್ ಅವರು ಮಾಡಿದ್ರು ಪಟ್ನಾ ಪೈರೇಟ್ಸ್ ಪರವಾಗಿ ಅಂತ ಹೇಳಬೇಕು. ಒಂದೇ ಬಾರಿ ಪಟ್ಟ ತಂಡದ ಆಲ್ಔಟ್ ಕೂಡ ಮಾಡಿದ್ರು ಅಂತ ಹೇಳಬೇಕು. ಮತ್ತು ನಮಗೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಸಿಕ್ಕಿದೆ, ಅವ್ರಿಗೆ 2 ಎಕ್ಸ್ಟ್ರಾ ಪಾಯಿಂಟ್ ಸಿಕ್ಕಿದೆ ಅಂತ ಹೇಳಬೇಕು. ಸಚಿನ್ ಅವರು ಕೂಡ ಇತ್ತಿಲ್ಲ ಅಂತ ಹೇಳಬೇಕು. ಆದರೆ ಮ್ಯಾಚ್ ಟೈ ಆಯಿತು ಗುರಿನ. ಬೆಂಗಳೂರು ಬಸ್ ಪರವಾಗಿ ಸುಶೀಲ ಅವರು 8 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಅಕ್ಷಿತ್ ಅವರು 6 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಪಾರ್ಟಿಕ್ ಅವರು 3 ಟ್ಯಾಕಲ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಮೋಹನ್ ಅವರು 2 ರೈಟ್ ಪಾಯಿಂಟ್ ಮತ್ತು 1 ಟ್ಯಾಕಲ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಸುರ್ಜಿತ್ ಅವರು 2 ಟ್ಯಾಕಲ್ ಪಾಯಿಂಟ್ ಅಂತ ಹೇಳಬೇಕು. ಆಕಾಶ್ ಚೌಧರಿ ಅವರು 2 ಟ್ಯಾಕಲ್ ಪಾಯಿಂಟ್ ಅಂತ ಹೇಳಬೇಕು. ರಣಸಿಂಗ್ ಅವರು 2 ಟ್ಯಾಕಲ್ ಪಾಯಿಂಟ್, ಭರತ್ ಅವರು 1 ರೈಟ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಅವ್ರಿಗೆ 2 ರೈಟ್ ಪಾಯಿಂಟ್ ಬರಬೇಕಿತ್ತು, ಆದರೆ ಒಂದು ಮೋಸ ಮಾಡಿದ ಅದ್ರ ರಿವ್ಯೂ ತಗೊಂಡ್ರು. ಬೋನಸ್ ಪಾಯಿಂಟ್ ಕೊಡಲಿ ಅಂತ ಹೇಳಬೇಕು. ಬೋನಸ್ ಕ್ಲಿಯರ್ ಆಗಲಿ ಬೋನಸ್ ಆಗಿತ್ತು, ಅದನ್ನ ಬೋನಸ್ ಕೊಡಲಿ ಅಂತ ಹೇಳಬೇಕು. ಅವೇನಾರು 2 ಪಾಯಿಂಟ್ ಬೆಂಗಳೂರು ಬಸ್ ಪರಕ್ಕೆ ಬಳಿತು ಅಂತಂದರೆ ಅದು ಬೆಂಗಳೂರು ಬಸ್ಸೇ ಪಾಯಿಂಟು, ಆದರೆ ಮೋಸ ಮಾಡಿದ್ರೆ ಅಂತಲೂ ಕೂಡ ಅನಿಸುತ್ತೆ ಮೇಲ್ನೋಟಕ್ಕೆ ಅಂತ ಹೇಳ್ತೀನಿ ಗುರು. ಅದ್ರ ಬಗ್ಗೆ ನೀವೇನಂತ ಕಾಣಿಸೋ ಕಮೆಂಟ್ ಮಾಡಿ ಗುರು. ಮ್ಯಾಚ್ ನೋಡ್ರಿ ನಿಮಗೆ ಗೊತ್ತಾಗುತ್ತೆ. ನೀವೇಂತ ಕಾಣಿಸೋ ಕಮೆಂಟ್ ಮಾಡಿ ಬೆಂಗಳೂರು ಬಸ್ಗೆ ಮೋಸ ಆಗಿದೆ ಇಲ್ವಾ ಅಂತ. ಒಟ್ಟು ನಾವು ಗೆಲ್ಲೋ ಪಂದ್ಯ ಅಂತಲೇ ಹೇಳ್ತೀನಿ ಗುರು, ಸೋಲ ಪಂದ್ಯ ಅಂತೇನಲ್ಲ. ನಮಗೆ ಟೈ ಬೇಕಾಗಿತ್ತು ಗುರು, ಗೆಲ್ಲೇ ಬೇಕಿತ್ತು. ಫುಲ್ಲು 5 ಪಾಯಿಂಟ್ ತಾಬೇಕಿತ್ತು, 6 ಪಾಯಿಂಟ್ ಕೂಡ ತಾಬೇಕಿತ್ತು ಗುರು. ಅದು ಟೈಗೆ ತೃಪ್ತಿ ಆಗೋ ರೀತಿ ಬಂದಿದೆ ಈ ಪಂದ್ಯ ಅಂತ ಹೇಳಬೇಕು ಗುರು. ಒಟ್ಟಾರೆ ಬೆಂಗಳೂರು ಬಸ್ಗೆ ಮೋಸ ಆಗಿದೆ ಅಂತ ಕಾಣಿಸೋ ಕಮೆಂಟ್ ಮಾಡಿ ಗುರು. ಸಿಗೋದು ಎಷ್ಟು ಹೇಳ್ತಾ ನಮಸ್ಕಾರ. ಜೈ ಬೆಂಗಳೂರು ಬಸ್. ಸರಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೂನ್.